ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತು ನಾನು ಒಂದು ಇನ್ಫಾರ್ಮೇಷನ್ ಸ್ಕಾಲರ್ಶಿಪ್ ಬಗ್ಗೆ ಕೊಡ್ತಿದ್ದೀನಿ. ಅದು ಕೋಟಕ್ ಕನ್ಯಾ ವಿದ್ಯಾರ್ಥಿ ವೇತನ 2025-2026ನೇ ಸಾಲಿನ ವಿದ್ಯಾರ್ಥಿ ವೇತನ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಇದನ್ನು ತುಂಬ ಎಫರ್ಟ್ ಹಾಕಿ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಅದಕ್ಕಾಗಿ ನೀವು ಏನಪ್ಪ ಅಂತಂದರೆ ಒಂದು ಲೈಕ್ ಮಾಡಿ ಸಾಕು ನನಗೆ, ಮತ್ತು ಎಲ್ಲರಿಗೂ ಆದಷ್ಟು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ. ಜೊತೆಗೆ ನಂದು ವಾಟ್ಸಪ್ ಚಾನಲ್ ಒಂದಿದೆ. ಆ ವಾಟ್ಸಪ್ ಚಾನಲ್ ಲಿಂಕನ್ನು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಈ ಥರದ್ದು ಹೊಸ ಅಪ್ಡೇಟ್ಸ್ ಏನೇ ಬಂದರೂ ನಿಮಗೆ ಅಲ್ಲಿ ಕೊಡ್ತಾ ಇರ್ತೇನೆ. ಸೊ ನೀವು ನೋಡ್ಕೋಬಹುದು. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಕೋಟಕ್ ಕನ್ಯಾ ವಿದ್ಯಾರ್ಥಿ ವೇತನ 2025 ಮತ್ತು 2026ನೇ ಸಾಲಿನ ವಿದ್ಯಾರ್ಥಿ ವೇತನ. ಇದು ಸ್ಕಾಲರ್ಶಿಪ್. ಇದು ಕೋಟಕ್ ಕನ್ಯಾ ಅಂತ ಕೋಟಕ್ ಟ್ರಸ್ಟಿಂದ ಮಾಡಿರುವಂಥ ಸ್ಕಾಲರ್ಶಿಪ್. ಇದು ಆಲ್ಮೋಸ್ಟ್ ಇಯರ್ಲಿ ನಿಮಗೆ ಆಲ್ಮೋಸ್ಟ್ 1,50,000ವರೆಗೂ ಬರುತ್ತೆ. 12th ಅಥವಾ ಸೆಕೆಂಡ್ PUC ಸ್ಟೂಡೆಂಟ್ಸ್ ಏನು ಪಾಸ್ ಆಗಿರ್ತಾರೆ, ಇಂಜಿನಿಯರಿಂಗಿಗೆ ಜಾಯಿನ್ ಆಗಿರ್ತಾರೆ, ಅಥವಾ MBBS ಅಥವಾ LLB ಅಥವಾ ಇಂಟಿಗ್ರೇಟೆಡ್ BS ಮತ್ತು MS ಕೋರ್ಸ್ಗಳಿಗೆ ಯಾರು ಜಾಯ್ನ್ ಆಗಿರ್ತಾರೆ, ಸೊ ಅವ್ರುಗಳು ಇದನ್ನು ಅಪ್ಲೈ ಮಾಡ್ಬೋದು. ಈಗ ನೋಡೋಣ ಏನು ಡಾಕ್ಯುಮೆಂಟ್ಸ್ ನಿಮಗೆ ಇದಕ್ಕೆ ಬೇಕಾಗುತ್ತೆ, ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು, ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ಓವರಾಲ್ ನಿಮಗೆ, ಲಾಸ್ಟ್ ಡೇಟ್ ಯಾವಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ. ಓಕೆ, ಅಬೌಟ್ ದ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ನೋಡೋದಾದರೆ ನಿಮಗೆ ಕೋಟಕ್ ಕನ್ಯಾ ಸ್ಕಾಲರ್ಶಿಪ್ ಅನ್ನುವಂಥದ್ದು ಕೋಟಕ್ ಮಹೇಂದ್ರ ಗ್ರೂಪ್ ಆಫ್ ಕಂಪನೀಸಿಂದ ಮಾಡ್ತಿರುವಂಥ ಫೌಂಡೇಶನಿಂದ ಮಾಡ್ತಿರುವಂಥ ಇದು ಸ್ಕಾಲರ್ಶಿಪ್. ಇದು ಎಕನಾಮಿಕಲಿ ಡಿಸ್ಅಡ್ವಾಂಟೇಜ್ ಸೆಕ್ಷನ್ಸ್ಗೆ, ಸೊಸೈಟೀಸ್ಗೆ ಹೆಲ್ಪ್ ಮಾಡೋದಕ್ಕೆ, ಎಜುಕೇಷನ್ಗೆ ಹೆಲ್ಪ್ ಮಾಡೋದಕ್ಕೆ, ಎಕನಾಮಿಕಲಿ ತುಂಬ ಪೂರ್ ಇರೋರಂಥವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಫೈನಾನ್ಷಿಯಲಿ ಸೊ ಮಾಡಿರುವಂಥ ಸ್ಕಾಲರ್ಶಿಪ್. ಇದು ಎಸ್ಪೆಷಲಿ ಫಾರ್ ಗರ್ಲ್ ಸ್ಟೂಡೆಂಟ್ಸ್ ಫ್ರಮ್ ದ ಲೋಯರ್ ಇನ್ಕಮ್ ಫ್ಯಾಮಿಲೀಸ್. ಇದು ಅಪ್ಲಿಕೇಬಲ್ ಆಗುವಂಥದ್ದು ಗರ್ಲ್ ಸ್ಟೂಡೆಂಟ್ಸ್ಗೆ, ಮತ್ತು ಯಾರ್ದು ಫ್ಯಾಮಿಲಿ ಇನ್ಕಮ್ ಕಡಿಮೆ ಇರುತ್ತೆ ಅಂತ, ಎಷ್ಟು ಇನ್ಕಮ್ ಇರಬೇಕು ಅನ್ನೋದ್ರ ಬಗ್ಗೆನೂ ಡಿಸ್ಕಷನ್ ಮಾಡೋಣ. ಅದು ಇದೆ ನಿಮಗೆ. ಓಕೆ, ಇಲ್ಲಿ ಆಫ್ಟರ್ ಕ್ಲಾಸ್ 12 ಆದಮೇಲೆ ಗರ್ಲ್ ಸ್ಟೂಡೆಂಟ್ಸ್ ಏನಿರ್ತಾರೆ ಪಾಸಾಗಿ, ಯಾರೆಲ್ಲ ಇಂಜಿನಿಯರಿಂಗ್, MBBS, ಇಂಟಿಗ್ರೇಟೆಡ್ LLB 5 years ಇಂಟಿಗ್ರೇಟೆಡ್ LLB, ಇಂಟಿಗ್ರೇಟೆಡ್ BSMS, BS ರಿಸರ್ಚ್ ಇನ್ ISRs ಅಂತ ಕರಿತೀವಿ, ಅಥವಾ IISc ಬ್ಯಾಂಗ್ಳೂರ್, ಅಥವಾ ಅದರ್ ಪ್ರೊಫೆಷನಲ್ ಕೋರ್ಸಸ್ ಲೈಕ್ ಡಿಸೈನ್, ಆರ್ಕಿಟೆಕ್ಚರ್ ಫ್ರಮ್ ದ ಇನ್ಸ್ಟಿಟ್ಯೂಟ್ ಆಫ್ ರೆಪ್ಯುಟೇಟೆಡ್ ಇನ್ಸ್ಟಿಟ್ಯೂಟ್ಸ್ ಫ್ರಮ್ ದಿ NAC NRIF ಅಕ್ರಿಡೇಟ್. ಅಂದರೆ ಒಳ್ಳೆ ಕಾಲೇಜುಗಳಿರ್ತಾವಲ್ವ ನಿಮಗೆ, NAC ಅಕ್ರಿಟೇಟೆಡ್ ಕಾಲೇಜುಗಳಿರ್ತಾವಲ್ವ, ಅಥವಾ NRIF. ಇವಾಗ ನೀವು ಇಂಜಿನಿಯರಿಂಗ್ ಕಾಲೇಜಿಗೆ ತೊಗೊಂಡ್ರೆ ನಿಮಗೆ NIRF ರ್ಯಾಂಕಿಂಗನ್ನು ಕೊಟ್ಟಿರ್ತಾರೆ. ಸೊ ಒಳ್ಳೆ ರ್ಯಾಂಕ್ ಇರುವಂತಹ ಕಾಲೇಜುಗಳು, ಮತ್ತು ನ್ಯಾಕಲ್ಲಿ ಒಳ್ಳೆ ರ್ಯಾಂಕನ್ನು ತೊಗೊಂಡಿರುವಂತಹ, ಗ್ರೇಡನ್ನು ತೊಗೊಂಡಿರುವಂಥ ಕಾಲೇಜುಗಳು, ಮತ್ತು ಅಥವಾ IISc ಗೊತ್ತಿದೆ, IISc ಬ್ಯಾಂಗ್ಳೂರ್, ISRs ಅಂತ ISRs, ಈ ಕಾಲೇಜುಗಳಲ್ಲಿ ಒಳ್ಳೆ ರೆಪ್ಯುಟೇಟೆಡ್ ಕಾಲೇಜುಗಳಲ್ಲಿ, ಒಳ್ಳೆ NAC ಗ್ರೇಡ್ ಇರುವಂಥ ಕಾಲೇಜುಗಳಲ್ಲಿ, ಒಳ್ಳೆ NIRF ರ್ಯಾಂಕ್ ಇರುವಂಥ ಕಾಲೇಜುಗಳಲ್ಲಿ ಯಾರು ಜಾಯ್ನ್ ಆಗಿರ್ತಿರೋ, ಯಾವುದೇ ಕೋರ್ಸ್ಗಳಿಗೆ, ಇಂಜಿನಿಯರಿಂಗ್ ಆಗಲಿ, MBBS ಆಗಲಿ, ಇಂಟಿಗ್ರೇಟೆಡ್ LLB ಆಗಲಿ, ಈ ಕೋರ್ಸ್ಗಳು, ಮತ್ತು ಅಥವಾ BSMS ಇಂಟಿಗ್ರೇಟೆಡ್ ಕೋರ್ಸಸ್ ಬರುತ್ತೆ, ಅಥವಾ BS ಕೋರ್ಸ್ಗೆ ಯಾರು ಜಾಯ್ನ್ ಆಗಿರ್ತಾರೆ, ಅಥವಾ ಆರ್ಕಿಟೆಕ್ಚರ್ ಆ್ಯಂಡ್ ಡಿಸೈನ್ ಈ ಕೋರ್ಸ್ಗಳಿಗೆ ಯಾರು ಜಾಯ್ನ್ ಆಗಿರ್ತಿರೋ, ಸೊ ಅವರುಗಳು ಇದಕ್ಕೆ ಅಪ್ಲೈ ಮಾಡಬಹುದಾಗಿದೆ. ಮತ್ತು ನಿಮಗೆ ಇಲ್ಲಿ ಸ್ಕಾಲರ್ಶಿಪ್ ಅಪ್ ಟು 1.5 ಲಕ್ಷದವರೆಗೂ ಬರುತ್ತೆ, 1.5 lakhsವರೆಗೂ ಬರುತ್ತೆ ಪರ್ ಇಯರ್. ಅದು ಡಿಪೆಂಡ್ಸ್ ಆನ್ ಯುವರ್ ಫೀ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಇನ್ಕ್ಲೂಡಿಂಗ್ ನಿಮ್ಮ ಎಕ್ಸ್ಪೆನ್ಸಸ್ಸು ಕವರ್ ಆಗುತ್ತೆ ಇಲ್ಲಿ. ಓಕೆ, ಇದು ಪ್ರೋಗ್ರಾಮ್ ಬಗ್ಗೆ. ಈಗ ಎಲಿಜಿಬಿಲಿಟಿಗೆ ಬರೋಣ. ಎಲಿಜಿಬಿಲಿಟಿ ಬಂದಾಗ ನಿಮಗಿಲ್ಲಿ ಫಸ್ಟೇ ನಾನು ಹೇಳಿದ್ದೀನಿ ಆಲ್ರೆಡಿ ನಿಮಗೆ, ಗರ್ಲ್ ಸ್ಟೂಡೆಂಟ್ಸ್ ಅಕ್ರಾಸ್ ಇಂಡಿಯಾ ಆ್ಯಂಡ್ ದೇ ಮಸ್ಟ್ ಸ್ಕೋರ್ ಲೀಸ್ಟ್ 75%. 12th ಅಲ್ಲಿ, ಸೆಕೆಂಡ್ PUCನಲ್ಲಿ ಮಿನಿಮಮ್ 75% ತೊಗೊಂಡಿರ್ಬೇಕು ಅವರು. ಆ್ಯಂಡ್ ಅಪ್ಲಿಕೆಂಟ್ಸ್ ಆ್ಯನ್ಯುವಲ್ ಇನ್ಕಮ್ ಮಸ್ಟ್ ಬಿ ಲೆಸ್ ದ್ಯಾನ್ 6 lakhs. ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 6 lakhs ಇರಬೇಕಿಲ್ಲಿ. ಅದಾದಮೇಲೆ ಇಲ್ಲಿ ಆಗಲೇ ಹೇಳಿದೆ ನಾನು ನಿಮಗೆ, ಇಂಜಿನಿಯರಿಂಗ್ ಕಾಲೇಜಸ್ NAC ಅಕ್ರಿಟೆಡ್
ಅಥವಾ NIRF ಇರುವಂತಹ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್, MBBS, ಇಂಟಿಗ್ರೇಟೆಡ್ LLB, ಇಂಟಿಗ್ರೇಟೆಡ್ BSMS, BS, ರಿಸರ್ಚ್, ISR, IISc Bangalore ಆ್ಯಂಡ್ ಆರ್ ಅದರ್ ಪ್ರೊಫೆಷನಲ್ ಕೋರ್ಸಸ್ ಲೈಕ್ ಡಿಸೈನ್, ಆರ್ಕಿಟೆಕ್ಚರ್ ಇವುಗಳು ಮಾಡ್ತಿರುವಂತಹ ಸ್ಟೂಡೆಂಟ್ಸು, ಜಾಯಿನ್ ಆಗಿರುವಂತಹ ಸ್ಟೂಡೆಂಟ್ಸು, ಈಗ ಇನ್ನೂ ಜಾಯಿನ್ ಆಗಲಿಲ್ಲ, ಕೆಲವರು ಈಗ ಇನ್ನೂ ಕೌನ್ಸಿಲಿಂಗ್ ನಡೀತಿರುತ್ತೆ, ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಎಲ್ಲ ತೊಂದರೆ ಇಲ್ಲ, ಯಾಕಂದರೆ ಡೇಟ್ ಇನ್ನೂ ಇದೆ ಅಲ್ಲಿ. ನೀವು ಜಾಯಿನ್ ಆದಮೇಲೆ ನೀವು ಸಹ ಅಪ್ಲೈ ಮಾಡಬಹುದು. ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಏನೆಲ್ಲ ಕೌನ್ಸಿಲಿಂಗನ್ನು ಅಟೆಂಡ್ ಮಾಡ್ತಿದ್ದೀರಾ, ಸೊ ಜಾಯಿನ್ ಆದಮೇಲೆ ಸಹ ನೀವು ಇಲ್ಲಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ಓಕೆ, ನೆಕ್ಸ್ಟ್ ಬೆನಿಫಿಟ್ಸ್ ಏನಿದ್ರಲ್ಲಿ ಅಂತಂದರೆ, ಸ್ಕಾಲರ್ಶಿಪ್ ಅಮೌಂಟ್ 1.5 lakh ಪರ್ ಇಯರ್ ವಿಲ್ ಬಿ ಗಿವನ್ ಟು ದ ಈಚ್ ಸೆಲೆಕ್ಟೆಡ್ ಸ್ಕಾಲರ್ ಟಿಲ್ ಕಂಪ್ಲೀಷನ್ ಆಫ್ ಹರ್ ಪ್ರೊಫೆಷನಲ್ ಗ್ರ್ಯಾಜುಯೇಷನ್. ಅಂತಂದರೆ ಈಗ ನೀವು 4 ವರ್ಷದ ಇಂಜಿನಿಯರಿಂಗನ್ನು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮಗೆ ಸ್ಕಾಲರ್ಶಿಪ್ ಒಂದ್ಸರಿ ಸೆಲೆಕ್ಟ್ ಆಗಿದ್ದೀರಾ ಅಂತಂದರೆ ನಿಮಗೆ 4 ವರ್ಷ, ಪ್ರತಿ ವರ್ಷ ನಿಮಗೆ 1.5 ಲಕ್ಷದವರೆಗೂ ನಿಮಗೆ ಸ್ಕಾಲರ್ಶಿಪ್ 4 ವರ್ಷ, ನಿಮಗೆ 4 ವರ್ಷ ಅಂದರೆ ನಿಮ್ಮ ಗ್ರ್ಯಾಜುಯೇಷನ್ ಎಲ್ಲಿವರೆಗೂ ಕಂಪ್ಲೀಟ್ ಆಗುತ್ತೋ, ಅಂದರೆ 4 ವರ್ಷ ಇಂಜಿನಿಯರಿಂಗ್ ತೊಗೊಂಡ್ರೆ, ಮೆಡಿಕಲ್ ಡಿಪೆಂಡ್ಸ್ ಆನ್ ದ ಕೋರ್ಸ್. ಈಗ BSMS ಇಂಟಿಗ್ರೇಟೆಡ್ ಕೋರ್ಸ್ಗಳಿಗೆ ಬಂದಾಗ ಅವುಗಳಿಗೆ ಚೇಂಜ್ ಆಗೋದ್ರಿಂದ, ಸೊ ನಿಮಗೆ 4 ವರ್ಷ ಹೇಳಿದೆ ನಾನು ನಿಮಗೆ ಒಂದು ಎಕ್ಸಾಂಪಲ್ಗೆ ಇಂಜಿನಿಯರಿಂಗ್, ಆ 4 ವರ್ಷ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗೋವರೆಗೂ ನಿಮಗೆ ಏನು ಸ್ಕಾಲರ್ಶಿಪ್ ಅಪ್ರೂವ್ ಆಗಿರುತ್ತೋ, ಸೊ ಅದೇ ಸ್ಕಾಲರ್ಶಿಪ್ ನಿಮಗೆ ಆಲ್ಮೋಸ್ಟ್ 4 ವರ್ಷನೂ ಬರುತ್ತೆ. ಸೇಮ್ ಸ್ಕಾಲರ್ಶಿಪ್ ನಿಮಗೆ 4 ವರ್ಷ ಬರುತ್ತೆ ನಿಮಗೆ. ಓಕೆ, ಆ್ಯಂಡ್ ಇದನ್ನು ನೀವು ಯಾವ್ಯಾವ ಫೀಸ್ ಇದರಲ್ಲಿ ಕವರ್ ಆಗುತ್ತೆ ಅಂತಂದರೆ, ನಿಮಗೆ ಸ್ಕಾಲರ್ಶಿಪ್ಪಲ್ಲಿ ಟ್ಯೂಷನ್ ಫೀಸ್ ಕವರ್ ಆಗುತ್ತೆ, ಹಾಸ್ಟೆಲ್ ಫೀಸ್ ಕವರ್ ಆಗುತ್ತೆ, ಇಂಟರ್ನೆಟ್ ಫೀಸ್ ಆಗಲಿ, ಟ್ರಾನ್ಸ್ಪೋರ್ಟೇಷನ್ ಫೀಸ್ ಆಗಲಿ, ಲ್ಯಾಪ್ಟಾಪ್ಸ್ ಆಗಲಿ, ಬುಕ್ಸ್ ಆಗಲಿ, ಸ್ಟೇಷನರಿ, ಇವೆಲ್ಲ ನಿಮಗೆ ಕವರ್ ಆಗುತ್ತೆ ಆ ಸ್ಕಾಲರ್ಶಿಪ್ಪಲ್ಲಿ. ಅಂದರೆ ಈ ಫೀಸ್ ಎಲ್ಲ ನೀವು ಏನೇನು ಪೇ ಮಾಡಿರ್ತೀರಾ ಫೀಸ್ ರಿಸಿಪ್ಟಲ್ಲಿ, ಲೈಕ್ ಟ್ಯೂಷನ್ ಫೀಸು, ಹಾಸ್ಟೆಲ್ ಫೀಸು, ಇಂಟರ್ನೆಟ್ ಫೀಸು, ಟ್ರಾನ್ಸ್ಪೋರ್ಟೇಷನ್ ಫೀಸು, ಲ್ಯಾಪ್ಟಾಪು, ಬುಕ್ಸು, ಸ್ಟೇಷನರಿ, ಇವೆಲ್ಲ ಸೇರಿಸಿ ನಿಮಗೆ ಅದರಲ್ಲಿ ಸ್ಕಾಲರ್ಶಿಪ್ಪಲ್ಲಿ ಕವರ್ ಆಗುತ್ತೆ. ನಾನು ಹೇಳಿದೆ ಅಪ್ ಟು 1.5 lakhs ಅಂತ. ಅದೇ ಈ ಫೀಸೆಲ್ಲ ಸೇರಿಸ್ಕೊಂಡು ಟ್ಯೂಷನ್ ಫೀಸು, ಹಾಸ್ಟೆಲ್ ಫೀಸು, ಇಂಟರ್ನೆಟ್, ಟ್ರಾನ್ಸ್ಪೋರ್ಟೇಷನ್, ಲ್ಯಾಪ್ಟಾಪ್ಸು, ಬುಕ್ಸು, ಸ್ಟೇಷನರಿ, ಇವೆಲ್ಲ ಫೀಸು ಸೇರಿಸಿ ನಿಮಗೆ ಅಪ್ ಟು 1.5 lakhsವರೆಗೂ ಇದಕ್ಕೆಲ್ಲ ಸೇರಿಸಿ ನಿಮಗೆ ಪೇ ಮಾಡ್ತಾರೆ ಸ್ಕಾಲರ್ಶಿಪ್ಪನ್ನು. ಸೊ ಅಪ್ ಟು 1.5 lakhsನ್ನು ಪೇ ಮಾಡ್ತಾರೆ. ಒಂದೊಂದು ಕಾಲೇಜಲ್ಲಿ ಒಂದೊಂದು ಥರ ಡಿಫ್ರೆಂಟ್ ಆಗಿರುತ್ತೆ ಫೀಸು, ಹಾಗಾಗಿರೋದ್ರಿಂದ ಅಪ್ ಟು 1.5 lakhs ಅಂತ ಮೆನ್ಷನ್ ಮಾಡಿರೋದು. ಸೊ ಅಪ್ ಟು 1.5 lakhsವರೆಗೂ ನಿಮಗೆ ಪೇ ಮಾಡ್ತಾರೆ. ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಏನಪ್ಪ ಅಂತಂದರೆ, ಸ್ಕಾಲರ್ಶಿಪ್ ಸೆಲೆಕ್ಷನ್ ಆ್ಯಂಡ್ ಅಮೌಂಟ್ ಆರ್ ಬೇಸ್ಡ್ ಆನ್ ದ ಫುಲ್ಫಿಲ್ಮೆಂಟ್ ಆಫ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆ್ಯಂಡ್ ವಿಲ್ ಬಿ ಅಟ್ ದ ಡಿಸ್ಕ್ರಿಪ್ಷನ್ ಆಫ್ ದಿ ಕೋಟಕ್ ಎಜುಕೇಷನ್ ಫೌಂಡೇಶನ್. ಅಂತಂದರೆ ನಿಮಗೆ ಎಷ್ಟು ಸ್ಕಾಲರ್ಶಿಪ್ ಕೊಡಬೇಕು ಅನ್ನುವಂಥದ್ದು ನಾನು ಹೇಳಿದೆ ಅಪ್ ಟು 1.5 lakhs ಅಂತ. 1.5 lakhsಲ್ಲಿ ನಿಮಗೆ ಎಷ್ಟು ಎಲಿಜಿಬಿಲಿಟಿ ಇರ್ತೀರಾ ಅಷ್ಟನ್ನು ನಿಮಗೆ ಪೇ ಮಾಡ್ತಾರೆ. ಅಂದರೆ ನೀವು ಯಾವ ಥರ ಟ್ಯೂಷನ್ ಫೀಸ್ ರಿಸಿಪ್ಟ್ಗಳಾಗಲಿ ಪ್ರಾಪರಾಗಿ, ಹಾಸ್ಟೆಲ್ ಫೀಸ್, ಇಂಟರ್ನೆಟ್, ಟ್ರಾನ್ಸ್ಪೋರ್ಟೇಷನ್, ಲ್ಯಾಪ್ಟಾಪ್, ಬುಕ್ಸ್, ಸ್ಟೇಷನರಿ, ಇವುಗಳನ್ನೆಲ್ಲ ಫೀಸ್ ರಿಸಿಪ್ಟ್ಗಳನ್ನು ಮತ್ತು ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡ್ತೀರಾ. ಅದರ ಬೇಸಿಸ್ ಮೇಲೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಡಿಸೈಡ್ ಮಾಡ್ತಾರೆ. ಸೊ ಅದು ಕೋಟಕ್ ಎಜುಕೇಷನ್ ಫೌಂಡೇಶನಿಂದ. ಸೊ ಇದಾಯಿತು ಬೆನಿಫಿಟ್ಸ್ ಬಗ್ಗೆ. ಈಗ ಬರೋಣ ಡಾಕ್ಯುಮೆಂಟ್ಸ್, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಿದ್ದಕ್ಕೆ ಅಪ್ಲೈ ಮಾಡೋದಕ್ಕೆ ಅಂತ. ಈಗ ಡಾಕ್ಯುಮೆಂಟ್ಸನ್ನು ನೋಡಿದ್ರೆ ನೀವು ಇಲ್ಲಿ ಮಾರ್ಕ್ ಶೀಟ್ ಆಫ್ ಪ್ರೀವಿಯಸ್ ಇಯರ್ ಕ್ವಾಲಿಫೈಯಿಂಗ್ ಎಕ್ಸಾಮ್, ಅಂದರೆ ಕ್ಲಾಸ್ 12 ಸೆಕೆಂಡ್ PUCದು ಮಾರ್ಕ್ ಶೀಟ್ ಬೇಕಾಗುತ್ತೆ. ಮತ್ತು ಇನ್ಕಮ್ ಪ್ರೂಫ್ ಆಫ್ ಪೇರೆಂಟ್ಸ್ ಆರ್ ಗಾರ್ಡಿಯನ್, ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಿದೆ ಫಸ್ಟ್ ಒಂದು ಕ್ರೈಟೀರಿಯಾ ಹೇಳಿದೆ ನಿಮ್ಗೆ ಆಲ್ರೆಡಿ, 6 lakhs ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 6 lakhs ಇರಬೇಕು ಅಂತ. ಸೊ ಇನ್ಕಮ್ ಪ್ರೂಫ್ ಬೇಕಾಗುತ್ತೆ. ಪೇರೆಂಟ್ಸ್ ಏನಾದರೂ ITR ಫೈಲ್ ಮಾಡಿದರೆ 24-25 ITR ರಿಟರ್ನ್ಸನ್ನು ಕೊಡಬೇಕಾಗತ್ತೆ. ಫೈಲ್ ಮಾಡಿದ್ರೆ ಇಫ್ ಅವೈಲೇಬಲ್ ಅಂತ ಇದೆ, ಅದೇನು ಕಂಪಲ್ಸರಿ ಅಲ್ಲ, ಅವೈಲಬಿಲಿಟಿ ಇದ್ದರೆ ಕೊಡಬೇಕಾಗತ್ತೆ. ಮತ್ತು ಫೀಸ್ ಸ್ಟ್ರಕ್ಚರ್ ಫಾರ್ ದ ಅಕಾಡೆಮಿಕ್ ಇಯರ್ 25-26, ನೀವು ಫೀಸ್ ಸ್ಟ್ರಕ್ಚರ್ ಏನು ಫೀಸನ್ನು ಪೇ ಮಾಡಿರ್ತೀರ ಅದು ಕಂಪ್ಲೀಟಾಗಿ. ಮತ್ತು ನೀವು ಕಾಲೇಜಲ್ಲಿ ಜಾಯ್ನ್ ಆಗಿರುವಂತಹ ಡಾಕ್ಯುಮೆಂಟು, ನೀವು ಎಂಟ್ರೆನ್ಸ್ ಎಕ್ಸಾಮನ್ನು ಯಾವುದಾದ್ರು ಬರ್ದಿರ, ಫಾರ್ ಎಕ್ಸಾಂಪಲ್ ಈಗ ನೀವು KCET ಬರ್ದಿದ್ದೀರಾ, ಆ ಎಂಟ್ರೆನ್ಸ್ ಎಕ್ಸಾಮ್ ಬರೆದಿರುವಂಥ ಸ್ಕೋರ್ ಕಾರ್ಡು ಅದನ್ನು ಕೊಡಬೇಕಾಗತ್ತೆ. ಯಾವ ಎಂಟ್ರೆನ್ಸ್ ಎಕ್ಸಾಮನ್ನು ಕ್ಲಿಯರ್ ಮಾಡಿ ಜಾಯ್ನ್ ಆಗಿರ್ತೀರ ಆ ಸ್ಕೋರ್ ಕಾರ್ಡ್ ಕೊಡಬೇಕಾಗತ್ತೆ. ಮತ್ತು ಆಧಾರ್ ಕಾರ್ಡು, ಪಾಸ್ಬುಕ್ಕು, ಪಾಸ್ಪೋರ್ಟ್ ಸೈಜ್ ಫೋಟೋ ಆ್ಯಂಡ್ ಡಿಸಬಿಲಿಟಿ ಸರ್ಟಿಫಿಕೇಟ್ ಇಫ್ ಇಟ್ ಈಸ್ ಅಪ್ಲಿಕೇಬಲ್. ಅಂದರೆ ಯಾರಿಗಾದ್ರು ಡಿಸಬಿಲಿಟಿ ಏನಾದ್ರು ಇದ್ದರೆ ಆ ಸರ್ಟಿಫಿಕೇಟ್ ಏನಾದ್ರು ಇದ್ದರೆ ಅದನ್ನ
ಅದು ಸಹ ನೀವು ಕೊಡಬಹುದು. ಡೆತ್ ಸರ್ಟಿಫಿಕೇಟ್ ಆಫ್ ದ ಪೇರೆಂಟ್, ಸಪೋಸ್ ಏನಾದ್ರು ಸಿಂಗಲ್ ಪೇರೆಂಟ್ ಅಥವಾ ಆರ್ಫನ್ ಕ್ಯಾಂಡಿಡೇಟ್ಸ್ ಏನಾದ್ರು ಇದ್ದರೆ ಅವರ ಪೇರೆಂಟ್ಸ್ ಡೆತ್ ಸರ್ಟಿಫಿಕೇಟನ್ನು ಕೊಡಬೇಕಾಗತ್ತೆ, ಇದ್ದರೆ, ಇಲ್ಲಾಂದರೆ ಇಲ್ಲ. ನೆಕ್ಸ್ಟ್ ಫೋಟೋಗ್ರಾಫ್ಸ್ ಆಫ್ ದಿ ಹೌಸ್, ನಿಮ್ಮ ಹೌಸಿನ ಫೋಟೋಗ್ರಾಫನ್ನು ಅಂದರೆ ನಿಮ್ಮ ಮನೆಯ ಫೋಟೋನ ಕಳಿಸ್ಬೇಕಾಗತ್ತೆ ಕಂಪ್ಲೀಟಾಗಿ. ಸೊ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಕಂಪ್ಲೀಟಾಗಿ ರೆಡಿ ಮಾಡಿ ಇಟ್ಕೊಂಡು ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿ. ಈ ಡಾಕ್ಯುಮೆಂಟ್ಸನ್ನು ಫಸ್ಟ್ ರೆಡಿ ಮಾಡ್ಕೊಳ್ಳಿ, ಎಲ್ಲ ಡಾಕ್ಯುಮೆಂಟ್ಸನ್ನು. ಅದಾದ ನಂತರ ನೀವು ಅಪ್ಲೈ ಮಾಡಿ. ಯಾವ ಥರ ಅಪ್ಲೈ ಮಾಡೋದು ಅಂತಂದರೆ, ಸೊ ಇಲ್ಲಿ ವೆಬ್ಸೈಟಲ್ಲಿ ನಾನು ತೋರಿಸ್ತೇನೆ ನಿಮಗೆ ಒಂದು ಅಪ್ಲೈ ಯಾವ ಥರ ಮಾಡಬೇಕು ಅಂತ, ಒಂದು ಎಲ್ಲಿ ಯಾವ ಥರ ಹೋಗಬೇಕು, ಯಾವ ಥರ ಅಪ್ಲೈ ಮಾಡಬೇಕು ಅಂತ ಫುಲ್ ಡೀಟೇಲ್ಸ್ ಒಳಗಡೆ ನೀವು ಹೋಗಿ ಎಲ್ಲ ಡಾಕ್ಯುಮೆಂಟ್ಸನ್ನ ಅಪ್ಲೈ ಮಾಡುವಂಥದ್ದು ಇದೇ ಸ್ಟೆಪ್ಸನ್ನು ಫಾಲೋ ಮಾಡಿಕೊಂಡು ನೀವು ಅಪ್ಲೈ ಮಾಡಬೇಕಾಗತ್ತೆ. ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ, ನಾನು ತೋರಿಸ್ತೀನಿ ಎಲ್ಲಿ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಬೇಕು ಅಂತ. ಅದಾದಮೇಲೆ ಲಾಗಿನ್ ಟು ದ ಬಡಿ ಫಾರ್ ಸ್ಟಡಿ ಆನ್ಲೈನ್ ಅಪ್ಲಿಕೇಶನ್, ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನೀವು ಇಲ್ಲಿ ಕೋಟಾ ಕನ್ಯಾ ಸ್ಕಾಲರ್ಶಿಪ್ ಮೇಲೆ ಅಪ್ಲಿಕೇಶನ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಇರುತ್ತೆ. ಸ್ಟಾರ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಕಂಪ್ಲೀಟ್ ಡಾಕ್ಯುಮೆಂಟ್ಸನ್ನು ಕೇಳುತ್ತೆ, ಡೀಟೇಲ್ಸನ್ನು ಕೇಳುತ್ತೆ. ಡೀಟೇಲ್ಸನ್ನು ಫಿಲ್ ಮಾಡಿ ಅದಾದಮೇಲೆ ಅಪ್ಲೋಡು ಡಾಕ್ಯುಮೆಂಟ್ಸ್ ಅಂತ ಕೇಳುತ್ತೆ, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ನಾನು ಈಗೆಲ್ಲ ಏನು ಹೇಳಿದ್ದೀನಿ ಡಾಕ್ಯುಮೆಂಟ್ಸನ್ನು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾದಮೇಲೆ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ಇದನ್ನು. ಅದಾದಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಿ ಪ್ರಿವ್ಯೂ ಮಾಡಿ ಫೈನಲ್ ಆಗಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ. ಸೊ ಅಷ್ಟೇ, ನಿಮ್ಗೆ ಇನ್ನೇನು ಜಾಸ್ತಿ ತುಂಬ ಪ್ರೊಸೀಜರ್ ಏನಿಲ್ಲ. ಇದಕ್ಕೆ ಡೀಟೇಲ್ಸ್ ಕೇಳುತ್ತೆ, ಡೀಟೇಲ್ಸನ್ನು ಎಂಟ್ರಿ ಮಾಡಿ, ಡಾಕ್ಯುಮೆಂಟ್ಸ್ ಏನೇನು ಕೇಳ್ತಾರೆ ಡಾಕ್ಯುಮೆಂಟ್ಸ್ನ ಈಗ ನಾನು ಏನೆಲ್ಲ ಪ್ರೀವಿಯಸ್ ಆಗಿ ಹೇಳಿದ್ದೀನಿ ಅದನ್ನೆಲ್ಲ ಅಪ್ಲೋಡ್ ಮಾಡಿ ಅದಾದಮೇಲೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಡೈರೆಕ್ಟಾಗಿ ನಿಮಗೆ ಸಬ್ಮಿಟ್ ಆಗುತ್ತೆ ಸ್ಕಾಲರ್ಶಿಪ್ಪು. ಮತ್ತು ಬಂದಿದ್ದಾದಮೇಲೆ ಅಪ್ರೂವ್ ಆದಮೇಲೆ ನಿಮಗೆ ಮೇಲ್ ಬರುತ್ತೆ, ಚೆಕ್ ಮಾಡ್ಕೊಳ್ಳಿ. ಸೊ ಇಷ್ಟು ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸು. ಈಗ ನೋಡೋಣ ವೆಬ್ಸೈಟಲ್ಲಿ. ಮತ್ತು ಲಾಸ್ಟ್ ಡೇಟಿಗೆ ಬಂದಾಗ 31 ಆಗಸ್ಟ್ 2025 ಇಸ್ ಲಾಸ್ಟ್ ಡೇಟ್. 31ನೇ ತಾರೀಕು ಆಗಸ್ಟ್ ಲಾಸ್ಟ್ ಡೇಟ್ ಇದಕ್ಕೆ. ನಿಮಗಿನ್ನೂ ಯಾರೆಲ್ಲ KCET ಕೌನ್ಸಿಲಿಂಗನ್ನು ವೆಯ್ಟ್ ಮಾಡ್ತಿದ್ದೀರಾ ಮತ್ತು ಇವೆಲ್ಲ ಪ್ರೊಸೀಜರ್ಗೆ ವರಿ ಆಗೋ ನೆಸೆಸಿಟಿ ಇಲ್ಲ. ನಿಮಗೆ ಅಷ್ಟು ಒಳಗಡೆ ನಿಮಗೆಲ್ಲನೂ KCET ಪ್ರೊಸೀಜರ್ ಎಲ್ಲ ಮುಗ್ದಿರುತ್ತೆ. ನಿಮ್ಗೆ ಆಲ್ಮೋಸ್ಟ್ ಆಗಸ್ಟ್ ಫಸ್ಟ್ ವೀಕಲ್ಲೇ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದ್ಬಿಟ್ಟಿರುತ್ತೆ, ಎಲ್ಲನೂ ಅಡ್ಮಿಷನ್ಸ್ ಆಗಿರ್ತೀರ. ಸೊ ಆಗ್ಲಿಂದನೇ ಸ್ಟಾರ್ಟ್ ಮಾಡ್ಕೋಬೋದು. ಎಲ್ಲ ರೌಂಡ್ಗಳು ಆಲ್ಮೋಸ್ಟ್ ನಿಮಗೆ ಆಗಸ್ಟ್ 15th ಆ ರೇಂಜಿಗೆ ಬರೋಷ್ಟೊಳಗಡೆ ಎಲ್ಲ ಕಾಲೇಜ್ ಅಡ್ಮಿಷನ್ಸ್ ಮಾಡಿ ಕಾಲೇಜುಗಳಿಗೆಲ್ಲ ಹೋಗಿರ್ತೀರ. ಸೊ ಅಷ್ಟೊತ್ತಿಗೆ ನೀವು ಅಪ್ಲೈ ಮಾಡ್ಕೋಬೋದು. ಸೊ ಆಗಸ್ಟ್ 31 ಲಾಸ್ಟ್ ಡೇಟ್ ಇದೆ. ಈಗ ಬರೋಣ ವೆಬ್ಸೈಟಲ್ಲಿ ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ಚೆಕ್ ಮಾಡೋಣ. ಓಕೆ, ಗೂಗಲ್ ಕ್ರೋಮ್ಗೆ ಹೋಗಿ, ಇಟ್ಸ್ ಅ ಸಪೋರ್ಟಿಂಗ್ ಬ್ರೌಸರ್ ಇದು. ನಿಮಗೆ ಕೋಟಾ ಕನ್ಯಾ ಸ್ಕಾಲರ್ಶಿಪ್ 2025 ಅಪ್ಲೈ ನೌ ಅಂತ, ಅಪ್ಲೈ ಆನ್ಲೈನ್ ಅಂತ ಅಂದ್ಬಿಟ್ಟು ಟೈಪ್ ಮಾಡಿ ಎಂಟರ್ ಕೊಡಿ. ಎಂಟರ್ ಕೊಟ್ಟಿದ ತಕ್ಷಣ ನಿಮಗೆ ಇಲ್ಲಿ ಫಸ್ಟೇ ಬರುತ್ತೆ ನೋಡಿ, ಕೋಟಾ ಕನ್ಯಾ ಸ್ಕಾಲರ್ಶಿಪ್ 25-26 ಅಂತ. ಆ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡ್ಬೋದು ಇಲ್ಲಿ ಕೋಟಾ ಕನ್ಯಾ ಸ್ಕಾಲರ್ಶಿಪ್ 25-26 ಇಲ್ಲಿದೆ. ಅಪ್ಲೈ ನೌ ಅಂತ ಇಲ್ಲಿದೆ ನೋಡಿ, ಅಪ್ಲೈ ನೌ ಅಂತ. ಸೊ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ ಫಸ್ಟ್ ರಿಜಿಸ್ಟ್ರೇಷನ್ ಕೇಳುತ್ತೆ. ಅದಾದ ನಂತರ ನೀವು ಲಾಗಿನ್ ಆಗಿ, ಸೊ ಲಾಗಿನ್ ಆದಾಗ ನಿಮಗೆ ಕಂಪ್ಲೀಟಾಗಿ ಅಲ್ಲಿ ಡೀಟೇಲ್ಸ್ ಎಲ್ಲ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿರುತ್ತೆ ಆ ಡಾಕ್ಯುಮೆಂಟ್ಸನ್ನು ನೀವು ಅಪ್ಲೋಡ್ ಮಾಡಿ ಸಬ್ಮಿಟ್ ಬಟನನ್ನು ಕೊಡಿ. ಸೊ ನಿಮಗೆ ಸಬ್ಮಿಷನ್ ಆಗುತ್ತೆ. ಸೊ ಈ ಥರ ನೀವು ಕೋಟಾ ಕನ್ಯಾ ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಬೇಕು. ಅರ್ಥ ಆಗಿದೆ ಅಂದ್ಕೊಂಡಿರ್ತೇನೆ. ಸೊ ಇದೇ ಥರದ ಇನ್ನಷ್ಟು ಸ್ಕಾಲರ್ಶಿಪ್ಗಳಿಗಾಗಿ ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗಾಗಿ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.